ಸಮಾರಂಭವನ್ನು ಇವತ್ತು ಆಯೋಜಿಸಲಾಗಿದೆ. ಮುಖ್ಯಮಂತ್ರಿಗಳು ಹಾಗೂ ನಮ್ಮ KPCCಯ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಮತ್ತು AIC ನಮ್ಮ ಪಾರ್ಟಿಯ ಹೈಕಮಾಂಡ್ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರೆಲ್ಲ ಒಪ್ಪಿ ನನಗೆ 2 ವರ್ಷ ಅವಧಿಗಾಗಿ ನಗರ ಪ್ರಾಧಿಕಾರದ ಚಿತ್ರದುರ್ಗ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕ ಮಾಡಿದರು. ಅದು ನಾನು ಹೇಳಬೇಕಂತ ಹೇಳಿದರೆ ನಾನು ಬಯಸದೇ ಬಂದ ಭಾಗ್ಯ ಅದು. ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇದ್ದಾಗ ನಾನೇ ಕೆಲವು ಹೆಸರುಗಳನ್ನು ಸೂಚಿಸಿದ್ದೆ. ಇಂಥವ್ರ ಪೈಕಿ ನಮ್ಮ ಪಕ್ಷದ ಮುಖಂಡರಲ್ಲಿ ಕೆಲವರಿಗೆ ಸದಸ್ಯರು ಕೆಲವರಿಗೆ ಅವಕಾಶ ಮಾಡಿಕೊಡ್ರಿ ಅಂತೀವಿ. ಆದರೆ AICC ಮತ್ತು KPCC ಅಧ್ಯಕ್ಷರು ಇಲ್ಲ, ಮೊದಲನೇ ಅವಧಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಆ ಸಂದರ್ಭದಲ್ಲಿ ಸುಮಾರು ಒಂದು 8-10 ಜನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಪ್ರಾಧಿಕಾರದ ಅಭಿವೃದ್ಧಿ ಅಧ್ಯಕ್ಷರನ್ನ ಮಾಡಿ ನೇಮಕ ಮಾಡಿದ್ದಕ್ಕೆ ಅದು ನಾನು ಬಯಸದೇ ಬಂದ ಭಾಗ್ಯ ಅಂಥೇಳಿ ಅದನ್ನು ಒಪ್ಕೊಂಡು ತದನಂತರ 2 ವರ್ಷ ಆಮೇಲೆ ನನ್ನ ಜೊತೆಗೆ ಮತ್ತೆ ಕೆಲವು ದಿನಗಳ ನಂತರ ನಮ್ಮ ಶಾಸಕರು ಮತ್ತೆಲ್ಲ ಮುಖಂಡರು ನಮ್ಮ 4 ಜನಕ್ಕೆ ನಗರ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗೂ ಕೂಡ ನೇಮಿಸಿದರು. ದೇವರಾಜ್ ಅವರಿಗೆ, ಆಂಜಿನಪ್ಪನವರಿಗೆ, ಸುರೇಶ್ ಅವರಿಗೆ ಮತ್ತು ಮೀನಾಕ್ಷಿ ಅವರು ನಗರಸಭೆ ಸದಸ್ಯರಾಗಿ ಅವರು ಕೂಡ ಸದಸ್ಯರಾಗಿ ನಗರ ಅಭಿವೃದ್ಧಿಯಲ್ಲಿ ನಮ್ಮ ಜೊತೆಗೆ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಮಾಡಿದ್ರು. ನಮ್ಮ ಜೊತೆಗೆ ನನಗೆ 2 ವರ್ಷ ಕೆಲಸ ಮಾಡಿರೋದಕ್ಕೆ ನನಗೆ ತೃಪ್ತಿ ತಂದಿದೆ ಅಂಥೇಳಿ ನಾನು ಹೆಮ್ಮೆಯಿಂದ ಹೇಳಕ್ಕೆ ಈ ಕೆಲಸ ವಿಶೇಷವಾಗಿ ನಗರಾಭಿವೃದ್ಧಿ ಅಂತ ಹೇಳಿದರೆ ಒಂದು ಸಣ್ಣ ಏನು ಕಲ್ಪನೆ ಇತ್ತು ಅಂದರೆ ಬರೀ ಒಂದು ಪ್ರಾಧಿಕಾರದಲ್ಲಿ ಲೇಔಟ್ ಅಪ್ರೂವ್ ಮಾಡಿಕೊಡೋದು, ಲೇಔಟ್ಗಳನ್ನು ಫೈನಲ್ ಅಪ್ರೂವ್ ಮಾಡೋದು, ಒಂದು ಪ್ರಪೋಸ್ ಪ್ಲಾನ್ ಅಪ್ರೂವ್ ಮಾಡಿಕೊಡೋದು ಅಥವಾ NOC ಕೊಡೋದು ಮತ್ತು ಫೈನಲ್ ಅಪ್ರೂವಲ್ ಮಾಡಿಕೊಡೋದು ಅಷ್ಟೇ ಅಂಥೇಳಿ ಒಂದು ಕಲ್ಪನೆ ಇತ್ತು. ಆದರೆ ನಾವು ಇಲ್ಲಿ ಬಂದ ಮೇಲೆ ನಾವು ಕಮಿಷನರ್ ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿದಾಗ ಇಲ್ಲ ಸರ್, ಇಷ್ಟಲ್ಲದೇ ಬೇರೆ ಬೇರೆ ಕಾರ್ಯಕ್ರಮಗಳು ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಳ್ಳಬಹುದು ಅಂತ ಹೇಳಿದಾಗ 2 ಒಂದು ಕೆರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಪಾರ್ಕ್ ಅಭಿವೃದ್ಧಿ ಕಾರ್ಯಕ್ರಮಗಳು. ಕೆರೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ 21-22ರಲ್ಲಿ ನಮ್ಮ ಮುರುಘಾ ಮಠದ ಮುಂದೆ ಇರ್ತಕ್ಕಂಥ ಕೆರೆಯದು ಟೆಂಡರ್ ಆಗಿತ್ತು. ಕೋರ್ಟ್ನಲ್ಲಿ ಮ್ಯಾಟ್ರ್ ಸ್ಟೇ ಆಗಿದ್ದರಿಂದ ಆ ಕಾರ್ಯಕ್ರಮವನ್ನು ಹಳೆಯ ಟೆಂಡರನ್ನೇ ಆ ಕೋರ್ಟ್ ಮ್ಯಾಟ್ರನ್ನು ಸೆಟಲ್ ಮಾಡಿಸಿ ಅದೊಂದು ಕಾಮಗಾರಿ ಪ್ರಾರಂಭ ಮಾಡಿಸಿದ್ವಿ. ತದನಂತರ ನಮಗೆ ಚಿತ್ರದುರ್ಗ ನಗರದಲ್ಲಿ ಎಲ್ಲ ಭಾಗದಲ್ಲಿ ಸುಮಾರೊಂದು 15-20 ಪಾರ್ಕ್ಗಳಲ್ಲಿ ನಗರಸಭೆ ಮತ್ತು ನಗರ ಅಭಿವೃದ್ಧಿ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪಾರ್ಕ್ಗಳಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಡಿಸ್ಕಷನ್ ಮಾಡಿ ಒಂದು ವಾಕಿಂಗ್ ಪಾರ್ಕ್ ಸಾರ್ವಜನಿಕರಿಗೆ, 2ನೇದು ಓಪನ್ ಜಿಮ್ಮು ಮತ್ತು ಮಕ್ಕಳಿಗೆ ಆಟ ಆಡೋ ಎಕ್ವಿಪ್ಮೆಂಟ್ಸ್ ಇವೆಲ್ಲವೂ ನಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ ಅಂದಾಗ ನಾವು ಅದನ್ನು ಕೈಗೊಂಡಿದ್ವಿ. ಸುಮಾರು ಹೇಳಬೇಕಂತ ಹೇಳಿದರೆ ನಾವೊಂದು ಮನಸ್ಸಲ್ಲಿ ಮಾಡ್ಕೊಂಡಿದ್ವಿ, ನಾವು ಡಿಸ್ಕಷನ್ ಮಾಡ್ಕೊಂಡಿದ್ವಿ 24 ತಿಂಗಳ ಅವಧಿಯಲ್ಲಿ ಒಂದು 24 ಯೋಜನೆಗಳು ಮಾಡಬೇಕಂತ ಇದ್ವಿ. ಅದು 27 ಯೋಜನೆಗಿಂತ ಜಾಸ್ತಿ ಸಣ್ಣ ಕಾಮಗಾರಿಯಲ್ಲಿ ಜಾಸ್ತಿ ದೊಡ್ಡ ಕಾಮಗಾರಿಯಲ್ಲಿ 27-24 ಯೋಜನೆಗಿಂತ ಜಾಸ್ತಿ ನಮಗೆ ಕಾಮಗಾರಿ ಕೈಗೊಳ್ಳೋದಕ್ಕೆ ಅವಕಾಶ ಆಯಿತು.